ಈ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡದೇ ಇದ್ದವರು ಫಾಲೋ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಎಸ್. ಈ ಒಂದು ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಟ್ರಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ? ಓಕೆ, 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಡ್ಸ್, ಓಕೆ, ನೈಟ್ ಆಫ್ ಸಾರ್ಡ್ಸ್, 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಇದರಿಂದ ಮೂವ್ ಆನ್ ಆಗಬೇಕು ಅಂತ ಯೋಚನೆನ ಮಾಡ್ತಾ ಇರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆದರೆ ಈ ಪ್ರೀತಿಯಲ್ಲಿ ಮುಂದೆ ನೋಡಿದಾಗ ಅವರು ಮೂವ್ ಆನ್ ಆಗೋದನ್ನ ಎಲ್ಲೋ ಒಂದು ಕಡೆ ನಿರ್ಧಾರವನ್ನು ಚೇಂಜ್ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಬಿಕಾಸ್ ಇಲ್ಲಿ ನೈಟ್ ಆಫ್ ಥಾಟ್ಸ್ ಬರ್ತಿರೋದ್ರಿಂದ ಅವರ ಮನಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ಅಥವಾ ಈಗಿನ ಮನಸ್ಥಿತಿ ಅವರದ್ದು ಅಷ್ಟು ಪಾಸಿಟಿವ್ ಆಗಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಆ್ಯಂಡ್ ನೆಗೆಟಿವ್ ಕೂಡ ಅಷ್ಟೇ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ನೆಗೆಟಿವ್ ಆಗಿ ಕೆಲವೊಂದಷ್ಟು ವಿಷಯಗಳು ಅವ್ರ ಮೈಂಡಲ್ಲಿ ಓವರ್ ಥಿಂಕಿಂಗ್ನ ಮಾಡ್ತಾ ಇದ್ದಾರೆ. ಪ್ರೀತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಯೋಚನೆನ ಮಾಡ್ತಾ ಇದ್ದಾರೆ ಅಂತ ಬರ್ತಿದೆ. ಫೈನಾನ್ಷಿಯಲಿ ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇರಬಹುದು. ಫೈನಾನ್ಷಿಯಲಿ ಬ್ಲಾಕೇಜಸ್ ಕೂಡ ನಿಮ್ಮ ಪರ್ಸನಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಒಂದು ಟೆನ್ಷನ್ನಲ್ಲೇ ಅವ್ರು ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಮುಂದಿನ ದಿನದಲ್ಲಿ ಆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ನಡೀತಿದೆ ಅದೆಲ್ಲದನ್ನು ಕ್ಲಿಯರ್ ಮಾಡಿಕೊಂಡು ನಿಮಗೆ ಏನು ಮುಂದೆ ಏನು ಮಾಡಬೇಕು ಈ ಪ್ರೀತಿಯಲ್ಲಿ ಅನ್ನೋದನ್ನ ನಿರ್ಧಾರವನ್ನು ತಗೊಳ್ಳೋದಾಗಿರಲಿ ಅಥವಾ ನಿಮ್ಮ ಜೊತೆಗೆ ಒಂದು ಚರ್ಚೆಯನ್ನು ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಲ್ಲಿವರೆಗೆ ನೀವು ಏನು ಮಾಡಬೇಕು, ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ತಾಳ್ಮೆಯಿಂದ ಇರಿ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೊಳ್ಳೋದು ಅಥವಾ ಸಣ್ಣ ಸಣ್ಣ ವಿಷಯವನ್ನ ಡ್ರ್ಯಾಗ್ ಮಾಡ್ತಾ ಅವ್ರಿಗೆ ಸುಮ್ಮನೆ ತಲೆ ತಿನ್ನುವಂಥ ಕೆಲಸಗಳನ್ನ ಮಾಡೋದು, ಈ ರೀತಿಯಾಗಿ ನಿಮ್ಮ ಸೈಡಿಂದ ಆಗದೆ ಇದ್ರೆ ಒಳ್ಳೇದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಅವರು ಆಲ್ರೆಡಿ ಸ್ಟ್ರೆಸ್ಸಲ್ಲಿ ಇರೋದ್ರಿಂದ ನೀವು ಇನ್ನೊಂದಷ್ಟು ಸ್ಟ್ರೆಸ್ ಕೊಟ್ಟರೆ ಈ ಪ್ರೀತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಮುಂದಿನ ದಿನದಲ್ಲಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕೂಡ ಅವರ ಒಂದು ಮನಸ್ಥಿತಿನ ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಿ ಅಂತೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.